ದಲ್ಲೂ ಕೂಡ ಭಾರಿ ಮಳೆಯಾಗಿದ್ದು ಅಲ್ಲಿ ದೇವಸ್ಥಾನಗಳಿಗೆ ನೀರು ನುಗ್ಗಿದೆ. ಆತ್ಮಲಿಂಗ ಸಂಪೂರ್ಣ ಜಲಾವೃತ. ಕಳೆದ ಬಾರಿ ಕೂಡ ಆತ್ಮಲಿಂಗ ದೇವಸ್ಥಾನಕ್ಕೆ ಕೊಳಚೆ ನೀರು ನುಗ್ಗಿತ್ತು. ಇದೀಗ ಮತ್ತೊಮ್ಮೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರು ಸಂಪೂರ್ಣವಾಗಿ ಆತ್ಮಲಿಂಗವನ್ನ ಸುತ್ತುವರೆದಿದೆ. ಬಹಳಷ್ಟು ಭಕ್ತಾದಿಗಳು ಕೂಡ ಗೋಕರ್ಣಕ್ಕೆ ಬರೋದ್ರಿಂದಾಗಿ ಅಲ್ಲಿ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆತ್ಮಲಿಂಗ ಸಂಪೂರ್ಣ ಜಲಾವೃತವಾಗಿತ್ತು. ಸಿಬ್ಬಂದಿಗಳು, ಆಡಳಿತ ಮಂಡಳಿ ಏನಿದೆ, ದೇವಸ್ಥಾನದ ಆಡಳಿತ ಮಂಡಳಿ ನೀರನ್ನ ಹೊರಹಾಕೋದ್ರಲ್ಲಿ ಯಶಸ್ವಿಯಾದ್ರು. ಉತ್ತರ ಕನ್ನಡದಲ್ಲಿ ಭಾರಿ ಮಳೆ ಇತ್ತ. ಉತ್ತರ ಕರ್ನಾಟಕದಲ್ಲೂ ಕೂಡ ಯಲ್ಲಮ್ಮದೇವಿ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗದಂತಹ ಮಾಹಿತಿ ಲಭ್ಯವಾಗಿತ್ತು. ಅಲ್ಲೂ ಕೂಡ ಧಾರಾಕಾರ ಮಳೆ. ಕಳೆದ ಅಂದ್ರೆ ಹೋದ ವರ್ಷ ಮಳೆ ಆಗ್ಲಿಲ್ಲ, ಬರಗಾಲ ಇತ್ತು. ಅದ್ರ ಹಿಂದಿನ ವರ್ಷ ನಾವು ನೋಡೋದಾದ್ರೆ ಸಾಕಷ್ಟು ದೇವಸ್ಥಾನಗಳು ಇದೇ ರೀತಿಯಾಗಿ ಜಲಾವೃತವಾಗಿತ್ತು. ಯಲ್ಲಮ್ಮ ದೇವಸ್ಥಾನ ಕೂಡ ಅದರಲ್ಲಿ ಹೊರತೇನಲ್ಲ ಅಂತ ಹೇಳ್ಬಹುದು. ಈ ಬಾರಿ ಮತ್ತೊಮ್ಮೆ ಅಲ್ಲಿ ಧಾರಾಕಾರ ಮಳೆಯಾಗಿದೆ. ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಅಲ್ಲೂ ಕೂಡ ಧಾರಾಕಾರ ಮಳೆಯಾಗಿರೋದು. ನಾನೀಗಾಗಲೇ ಹೇಳಿದಂತೆ ಅದೇ ದೇವಸ್ಥಾನದಲ್ಲಿ ಹಿಂದೆ ಕೂಡ ಇಂಥದ್ದೇ ಪರಿಸ್ಥಿತಿಯನ್ನ ಎದುರಿಸಿದ್ರು. ಇಲ್ಲೊಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನೀರು ಹೋಗ್ತಾ ಇದೆ ಅಂತ. ಯಾವುದೋ ಡ್ಯಾಮ್ ಇಂದಾನೋ ಎಲ್ಲಿಂದಾನೋ ನೀರು ಬರ್ತಾ ಇದೆ, ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನೀರು ಧಾರಾಕಾರವಾಗಿ ಹೊರ ಬರ್ತಾ ಇದೆ. ದೇವಸ್ಥಾನದ ಆವರಣದ ಒಳಗೆಲ್ಲ ಸಂಪೂರ್ಣ ಜಲಾವೃತ. ಅಂದ್ರೆ ಅಷ್ಟರ ಮಟ್ಟಿಗೆ ಒಂದ್ ರೀತಿ ಪ್ರವಾಹನೇ ಬಂತೇನೋ ಅಂತ ಹೇಳ್ಬೇಕು. ಆ ರೀತಿಯಾಗಿ ಮಳೆ ಸುರಿತಾ ಇದೆ. ಸೊ ಅಲ್ಲಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.